ಸ್ಪೆಷಾಲಿಟಿ ಅಂತಂದರೆ ಇದು ವಾಸ್ತುಗೋಸ್ಕರ ಮಾಡಿಸ್ತಕ್ಕಂಥದ್ದು. ವಾಸ್ತುಗೋಸ್ಕರ. ವಾಸ್ತುಗೋಸ್ಕರ ಯಾಕಂತಂದರೆ ಇಲ್ಲಿ ಗೋಪುರದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳಸ ಕಾಣಿಸುತ್ತೆ. ಸೊ ನಾವೊಂದು ಸರಿ ಏನಾಗುತ್ತೆ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ರಶ್ ಇರುತ್ತೆ, ತುಂಬ ಟೈಮ್ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಕಳಸಕ್ಕೆ ಕೈ ಮುಗಿತೀವಿ. ದೇವರು ಕಳಸದ ರೂಪದಲ್ಲಿ ಇರ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಇಲ್ಲಿ ಕಳಸ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಾವು ವಿರೂಪಾಕ್ಷನ ಮುಟ್ಟಿ ನಮಸ್ಕಾರ ಮಾಡಿರುವಾಗ ಒಂದು ನಂಬಿಕೆ. ಸೊ ಅದು ನಮಗೀಗ ಗೊತ್ತಾಗುತ್ತೆ ಸೈನ್ಸ್ ಪ್ರಕಾರ. ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್, ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಸೊ ಇದಕ್ಕೆ 3 ಕಲರ್ ಕಾಣಿಸುತ್ತೆ. ಇವಾಗ ಫುಲ್ ಡಾರ್ಕ್ ಕಾಣಿಸುತ್ತೆ 12 ಗಂಟೆ ಮೇಲೆ. ಸೊ ಲೈಟಿಂಗ್ ಅಂದರೆ ಸನ್ಲೈಟ್ ಜಾಸ್ತಿ ಇರುತ್ತೆ. ಸೊ ನೆತ್ತಿ ಮೇಲೆ ಬರುತ್ತೆ, ಲೈಟಿಂಗ್ ಕಮ್ಮಿ ಆಗುತ್ತೆ, ಸ್ವಲ್ಪ ಡಾರ್ಕ್ ಬರುತ್ತೆ. ಸಂಜೆ 4 ಗಂಟೆ ಮೇಲೆ ಗೋಲ್ಡನ್ ಕಲರ್ ಬರುತ್ತೆ, ಬಂಗಾರದ ಕಲರ್, ಅಂದರೆ ಗೋಪುರಕ್ಕೆ ಬಣ್ಣ ಹಾಕಿದ್ರೆ ಆ ಕಲರ್ ಬರುತ್ತೆ. ಅದು ಸ್ಪೆಷಲ್ ಇಲ್ಲಿ. ಈ ಒಂದು ರಂಧ್ರ ಇದೆಲ್ಲ, ಈ ರಂಧ್ರದ ಮುಖಾಂತರ ನನ್ನ ಎದುರುಗಡೆ ಕಾಣಿಸ್ತಕ್ಕಂಥ ಒಂದು ಗೋಡೆಯ ಮೇಲೆ ಉಲ್ಟಾ ಕಾಣಿಸುತ್ತೆ. ಇದು ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್ ಮತ್ತು ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಸೊ ಹಾಗೆ ನೋಡ್ತಾ ಇರ್ರಿ. ಸೊ ಜೂಮಿಂಗ್ ಆಗುತ್ತೆ, ಚಿಕ್ಕದು ಮತ್ತು ದೊಡ್ಡದಾಗುತ್ತೆ. ನೋಡಿ ತೋರಿಸ್ತೀನಿ. ಸೊ ಕೆಲವೊಬ್ರು ಏನಂತ ಹೇಳ್ತಾರೆ ಅಂದರೆ ಟೂರಿಸ್ಟು, ನಾಗರಾಜ್ ಅವರೇ ಇದು ಪೇಂಟ್ ಮಾಡಿದಿರಿ, ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಬಟ್ ಪೇಂಟ್ ಆದರೆ ಜೂಮಿಂಗ್ ಆಗಲ್ಲ. ಸೊ ಇದು ಬೆಳಕಿನ ವಕ್ರೀಭವನ, ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್. ಮೇಡಮ್ ಅಲ್ಲಿ ಕಳಸ ಕಾಣುತ್ತೆ ನೋಡಿ. ಸೊ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ವಿರೂಪಾಕ್ಷನ ಮುಟ್ಟಿ ನಮಸ್ಕಾರ ಮಾಡಿದ ಒಂದು ನಂಬಿಕೆ. ಎಸ್.